ದೇವರ ಫೋಟೋ ಜೊತೆ ನಮ್ಮ ಜಾನಕಮ್ಮ ಅವ್ರ ಫೋಟೋ ಕೂಡ ನೋಡೋಂಥ ದಿನ ಕೂಡ ಬಂದೇ ಬಿಡ್ತು. ಏನು ಇವತ್ತಿನ ಪತ್ರಿಕೆಗಳಲ್ಲಿ ತಾವೆಲ್ಲರೂ ಕೂಡ ಓದಿರ್ತೀವಿ. ನೀವೆಲ್ಲರೂ ಕೂಡ ಭಾಳಷ್ಟು ಜನ ಗಾಯಕರಿದ್ದೀರಿ. ಯಾರಾದರೂ ಒಬ್ಬರು ಗಾಯಕರು 60 ವರ್ಷ ನಿರಂತರವಾಗಿ ಹಾಡಿರೋದು, 48,000 ಗೀತೆಗಳನ್ನ ಹಾಡಿರೋಂಥದ್ದು, 20 ಭಾಷೆ ಹೇಗೆ 12 ಭಾಷೆ ಭಾರತದಲ್ಲಿರೋದು, ಜಪಾನ್ ಭಾಷೆಯಲ್ಲೂ ಕೂಡ ಹಾಡಿದರು. ಜೊತೆಗೆ 3 ಸರ್ಕಾರ, ತಮಿಳುನಾಡು, ಆಂಧ್ರ, ಕರ್ನಾಟಕ ಸರ್ಕಾರಗಳ 33 ಶ್ರೇಷ್ಠ ಗಾಯಕಿ ಪ್ರಶಸ್ತಿ ಗೆದ್ದಿರೋದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ, ಕನಸು ಕೂಡ ಕಾಣೋಕ್ಕಾಗಲ್ಲ. ಇವತ್ತಿನ ಗಾಯಕರುಗಳು ಕೂಡ ಸಾಧ್ಯ ಆಯಿತು ಅವ್ರಿಗೆ ಅಂತಂತಂದರೆ ಅವರ ವಿಲ್ ಪವರ್ ಇದೆಯಲ್ಲ, ಆ ವಿಲ್ ಪವರಿಂದ ಅದು ಆಗಿದ್ದು ಅಂತ ನಾವು ಉದಾಹರಣೆಗಳನ್ನ ಗಮನಿಸಿದ್ರೆ, ಅದರಲ್ಲಿರುವಂಥ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದರಲ್ಲಿ ಬದುಕು ಅಂತೇಳಿ ಎಲ್ಲರೂ ಕೂಡ MD ಪಲ್ಲವಿಯವರು ಹಾಡಿರೋದು ಅಂತ. ಆದರೆ ಆ ಚಿತ್ರದಲ್ಲಿ ಹಾಡಿರೋದು ಎಸ್ ಜಾನಕಮ್ಮನವರು. ಅದು ಎಸ್ ಜಾನಕಮ್ಮನವ್ರ ಹತ್ರನೇ ಹಾಡಿಸ್ಬೇಕು ಅಂತೇಳಿ ನಮ್ಮ ಸಿ ಅಶ್ವಥ್ ಅವರು ಅವ್ರನ್ನ ಕರೆದಂಥ ಸಂದರ್ಭದಲ್ಲಿ ಅವ್ರಿಗೆ ಮದ್ರಾಸಲ್ಲಿದ್ದರು 105 ಡಿಗ್ರಿ ಜ್ವರ. ಆದರೆ ಅವರು ಇಲ್ಲ ಅಂತ ಹೇಳಲಿಲ್ಲ, ಬರ್ತೀನಿ ಅಂತ ಹೇಳಿ. ಅದು ಕೂಡ ಅವಾಗ ತುಂಬ ಉಪ್ಸ ಜಾಸ್ತಿ ಇತ್ತಂತೆ. ನಾವು ಮೆಟ್ಲಂತೂ ಏರೋಕ್ಕಾಗೋದಿಲ್ಲ ಅಂದಾಗ ಲಿಫ್ಟ್ ಇದೆ ಅಂತೇಳಿ ಕರ್ಕೊಂಡು ಬಂದಿವರು. ಆದರೆ ಅವತ್ತು ಲಿಫ್ಟ್ ಕೆಟ್ಟೋಗಿತ್ತು. ಮೆಟ್ಲು ಏರಬೇಕು, 3 ಫ್ಲೋರ್ ಏರಬೇಕು. 3 ಫ್ಲೋರ್ ಏರ್ಬಿಟ್ಟು ಬಂದು ಆ ಜ್ವರದಲ್ಲಿ ಉಬ್ಬಸದಲ್ಲಿ ಅವರು ಹಾಡಿದ ಹಾಡು ಒಂದೇ ಟೈಮಿಗೆ ಸಿ ಅಶ್ವಥ್ ಅವರು ಒಪ್ಕೊಂಡ್ಬಿಟ್ರಂತೆ. ಇಂಥ ಅದ್ಭುತ ಗಾಯಕ ನೋಡಿಲ್ಲ ಅಂತೇಳಿ. ಅಂದರೆ ಎಷ್ಟು ವಿಲ್ ಪವರ್ ಇದೆ ನೋಡಿ. ಒಂದೇ ಒಂದು ಪ್ರಸಂಗದಲ್ಲ, ಭಾಳಷ್ಟು ಪ್ರಸಂಗದಲ್ಲಿ ನಾವು ಅದನ್ನು ನೋಡ್ಬೋದು. ಎರಡನೇದೇನು ಅಂತಂತಂದರೆ, ಪದ್ಮಭೂಷಣ ಅಂತ ಪ್ರಶಸ್ತಿ ಕೊಟ್ಟಾಗ ಅದನ್ನು ನಿರಾಕರಿಸಿದ್ರಲ್ಲ, ಅದಕ್ಕೂ ಕೂಡ ವಿಲ್ ಪವರ್ ಬೇಕು. ಹಾಗೆ ಕನ್ನಡದಲ್ಲಿ ಈಗ ಎಲ್ಲ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಎಲ್ಲ ಪ್ರಶಸ್ತಿಗಳನ್ನ ಕೊಟ್ಟಾಗ ಕರ್ನಾಟಕದಲ್ಲಿ ನಾವು ಕೊಟ್ಟಿರಲಿಲ್ಲ. ಅದನ್ನು ಪ್ರತಿಭಟನೆ ಮಾಡಿ 6 ವರ್ಷ ಹಾಡಿರಲಿಲ್ಲ. ಅದಕ್ಕೂ ಕೂಡ ವಿಲ್ ಪವರ್ ಬೇಕು. ಸ್ವಂತ ಮನೆ ಮೈಸೂರು ಅರಮನೆಗಿಂತ ದೊಡ್ಡದಾಗಿದೆ. ಆದರೆ ಅದನ್ನೆಲ್ಲ ಬಿಟ್ಟು ಮನಸ್ಸಿನ ನೆಮ್ಮದಿ ಆನಂದಕ್ಕೋಸ್ಕರ ಮೈಸೂರಿನಲ್ಲಿ 8 ವರ್ಷ ಇಲ್ಲಿದ್ರಲ್ಲ, ಅದು ಕೂಡ ವಿಲ್ ಪವರ್. ಒಟ್ಟಿನಲ್ಲಿ ಇಡೀ ಭಾರತದಾದ್ಯಂತ ಎಲ್ಲರ ಪ್ರೀತಿಗೆ ಪಾತ್ರವಾದಂಥ ನಮ್ಮ ಜಾನಕಮ್ಮ ಅವ್ರನ್ನ ನೋಡುವಂಥ ಭಾಗ್ಯ ಮೈಸೂರವ್ರದ್ದಾಯಿತು. ಅದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳ್ಬೋದು. ಸ್ನೇಹಿತರೆ, ನನಗೂ ಕೂಡ ಒಂದ್ಸರಿ ಅವರನ್ನು ಭೇಟಿ ಮಾಡುವಂಥ ಸಮಯ ಬಂದಿತ್ತು. 2016ರಲ್ಲಿ ಅವರು ಗಾಯನವನ್ನು ನಿಲ್ಲಿಸಿದ್ರು ಕೂಡ 18ರಲ್ಲಿ ಒಂದ್ಸರಿ ಮೈಸೂರಿಗೆ ಬಂದು ಆಡಿ ಅವತ್ತಿಂದ ಮೈಸೂರಲ್ಲೇ ಇದ್ದರು ಅವರು. ನಮ್ಮ ಸ್ನೇಹಿತರ ಫಾರಮ್ ಹೌಸಲ್ಲೇ ಅವರು ಇದ್ದರು. ಅಲ್ಲಿ ಒಂದು ದಿನ ಅವ್ರ ಜೊತೆ ಕಳೆದಂಥ ಒಂದು ಸುಮಧುರ ಕ್ಷಣಗಳು ಕೂಡ ನಮ್ಮ ಮನಸ್ಸಲ್ಲಿದೆ. ಮೈಸೂರಲ್ಲಿ ಇದ್ದರೂ ಕೂಡ ಬಹಳ ಜನಕ್ಕೆ ಅವ್ರು ಮೈಸೂರಲ್ಲಿ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಇವತ್ತೇ ಸುಮಾರು ಜನಕ್ಕೆ ಗೊತ್ತಾಗಿದೆ. ಕೊನೆವರೆಗೂ ಹೇಳ್ತಿದ್ರಂತೆ, ನನಗೆ ಕೊನೆ ಕಾಲದಲ್ಲಿ ತುಂಬ ಅತ್ಯಂತ ಸಂತೋಷ, ನೆಮ್ಮದಿಯನ್ನು ಕೊಡ್ತಾರಂಥ ಒಂದು ಊರು ಅಂದರೆ ಮೈಸೂರು. ಅದಕ್ಕೆ ನನಗೆ ಎಂತೆಂಥವ್ರನ್ನ ಸೆಳೆಯುತ್ತೆ ನೋಡಿ, ಆ ಒಂದು ಪವರ್ ನಾವು ಮೈಸೂರಿಗಿದೆ. ಅವರನ್ನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಅವರಿಗೆ ಸದ್ಗತಿಯನ್ನು ಕೊಡಲಿ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಪುಣ್ಯಸ್ಮರಣೆಯ ದಿನ. ನಮ್ಮ ಬಾಲ್ಮುರಳಿ ತಂಡದವರು ಈ ಒಂದು ಸಂಗೀತ ಸಂಜೆಯನ್ನು ನಡೆಸಿಕೊಟ್ಟು, ಅದರಲ್ಲೂ ಕೂಡ ಎಸ್ ಜಾನಕಮ್ಮನವರ ಭಾಳಷ್ಟು ಹಾಡುಗಳನ್ನ ಹಾಡಿದ್ದು ನಾನು ಕೂಡ ಕೇಳಿದ್ದೀನಿ. ಈ ಒಂದು ತಂಡ ಹೇಗೆ ಅಂತಂತಂದರೆ, ಅದರಲ್ಲಿ ಮುಖ್ಯವಾಗಿ 4 ಜನ, 4 ಜನಗಳು ಕೂಡ ಭಾಳ ಚೆನ್ನಾಗಿರ್ತದೆ. ನಾನು ಶ್ರೀಧರ್ ಅವ್ರ ಹಾಡು ಭಾಳ ಈ ಒಂದು ಇದರಲ್ಲಿ ತುಂಬ ಬ್ಯುಸಿ ಆಗ್ಬಿಟ್ಟು ಶ್ರೀಧರ್ ಅವ್ರ ಹಾಡು ಕೇಳಿದ ಒಂದು 6 ತಿಂಗಳಾಯಿತು. ಯಾಕಂತಂದರೆ ಅವ್ರು ದೇವರು ಕೊಟ್ಟಂಥ ಅದ್ಭುತ ಕಂಠ ಇರುವಂಥ ಗಾಯಕ ನಮ್ಮ ಶ್ರೀಧರ್. ಆ ವಾಯ್ಸ್ ಒಂದ್ಸರಿ ಕೇಳಿದ್ರೆ ಏನಪ್ಪ ಕೇಳಿಲ್ಲ ಅಂತ ಅನಿಸ್ತಾ ಇರ್ತದೆ. ಹಾಗೆ ಇವ್ರ ತಂಡದಲ್ಲಿ ಪ್ರಕಾಶ್, ಇಡೀ ಸಂಸಾರನೇ ಇದೆ. ಪ್ರಕಾಶ್ ಅವರು
ಅವರ ಇಬ್ಬರು ಮಕ್ಕಳು ನೋಡಿ ಎಷ್ಟು ನಾನು ಕಳೆದ ಬಾರಿಗೆ ಸಿಕ್ಕಿದ್ರೆ ಬಹಳ ಚೆನ್ನಾಗಿ ಆಡ್ತಾ ಇದ್ರು ಇಬ್ಬರು. ಹಾಗೆ ನಮ್ಮ ಕೇರಳದ ಸುಮಧುರ ಗಾಯಕಿ ನಮ್ಮ ನೀತು, ಅವರು ಯಾರು ಕೂಡ ಕಡಿಮೆ ಇಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರ ಮುಂದೆ ಪ್ರತಿ ಸರಿ ನೋಡ್ತಾ ಇರ್ತಾರೆ, ನಾವು ಮಾಡ್ಬೇಕಾದ್ರೆ ಬಹಳಷ್ಟು ಜನ ಪ್ರೇಕ್ಷಕರಿಗೆ ಯಾರು ಇಟ್ಕೊಂಡು ಕೇಳ್ತಾ ಇರ್ತಾರೆ. ಅವ್ರು ಹಾಡು ಕೇಳಿದಾಗ ಅವ್ರಿಗಿಂತ ನಾವು ಚೆನ್ನಾಗಿ ಆಡಿಸ್ಬೇಕು ಅನ್ನೋದು ನಮ್ಗೊಂದು ಚಾಲೆಂಜು. ಅವ್ರು ಚೆನ್ನಾಗಿ ಹೇಳ್ತಾರೆ. ಹಾಗೆ ನಮ್ಮ ಪಲ್ಲವಿ ಪೈ, ಅವ್ರು ಕೇರಳದ ಕರಾವಳಿ ಕಂಠದ ಗಾಯಕಿಯವರು, ಅವರು ಕೂಡ ಬಹಳ ಇಬ್ಬರು ಈಕ್ವಲ್, ಯಾರು ಕಡೆ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಯಶಸ್ಸು ಮತ್ತು ಭುವನ್ ಪ್ರಕಾಶ್ ಅವ್ರ ಮಕ್ಕಳು, ಅವರು ಕೂಡ ಬಹಳ ಚೆನ್ನಾಗಿ ಆಡ್ತಾ ನಿರೂಪಣೆ ನಮ್ಮ ಇವರು ಕೂಡ ಬಹಳ ಚೆನ್ನಾಗಿ ಮಾಡಿ, ನೀವು ಸೇರಿರದೆ ಸಾಕ್ಷಿ, ಕೂತಿರದೆ ಸಾಕ್ಷಿ, ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಮೊದಲನೇದಾಗಿ ಈ ತಂಡಕ್ಕೆ ನಾನು ಬಹಳ ಅಭಿನಂದನೆಗಳು ಹೇಳಿ, ನಿಮ್ಮ ಪಯಣ 10 ಮುತ್ತುಗಟ್ಟಕ್ಕಿಂತ 4 ಮುತ್ತಲ್ಲೇ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ಅಂತ ಯಶಸ್ವಿಯಾಗಿ ಸಾಗ್ತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಗೆ ಸಾಲ್ವ್ ಮಾಡಿದ್ವಿ. ಈಗೇನಾಗಿದೆ ಅಂದರೆ ನಮ್ಮ ಹತ್ರ ಮೈಕಲ್ಲೇ ನೀವು ಸ್ಪೀಕರಲ್ಲೇ ನೀವು ಆಡಿಟೋರಿಯಮಲ್ಲಿ ಮಾಡಬೇಕು, ಬೇರೆ ಸ್ಪೀಕರ್ ತೊಗೊಳ್ಬಾರ್ದು ಅಂತೇಳಿ. ಇದೊಂದು ರೀತಿ ಏನಾಗಿದೆ ಅಂದರೆ ನಮ್ಮ ಎಲ್ಲ ಗಾಯಕರಿಗೆ ಮತ್ತು ಈ ಗಾಯಕ ತಂಡಗಳಿಗೆ ಒಂದು ರೀತಿ ಗುಬ್ಬಿ ಮೇಲೆ ಪ್ರಮಾಣ ಬಿಟ್ಟಾಗಿದೆ. ನಮ್ಮ ಒಂದು ಹಾಡು ಚೆನ್ನಾಗಿ ಬರೋದೇ ಮೈಕ್ ಸಿಸ್ಟಮಿಂದ, ಸೌಂಡ್ ಸಿಸ್ಟಮಿಂದ. ಮಿಕ್ಸರ್ ಹೇಗಿದೆ ಒಂದು ಗೊತ್ತಿಲ್ಲ. ಸುಮ್ಮನೆ ಏನು ಅಂತಂದರೆ ಇಲ್ಲಿಂದ ಸೌಂಡ್ ಹೊರಗಡೆ ಹೋಗುತ್ತೆ, ಅಕ್ಕಪಕ್ಕದವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ, ನಾದಬ್ರಹ್ಮ ಮುಸ್ಸಿ ಅಂತ ಮಾಡ್ತಿದ್ದಾರೆ ಅಂತೇಳಿ. ಇದೊಂಥರ ಹೇಗಿದೆ ಅಂತಂತಂದರೆ, ನೆಗಡಿ ಆದರೆ ಮೂಗನ್ನು ಕಟ್ ಮಾಡಿ ಅಂತ ಹೇಳ್ದಂಗಿದೆ. ಇದಕ್ಕೆ ಪರಿಹಾರ ಮಾಡ್ಬೇಕು ಅಷ್ಟೇ ಹೊರತು ನೀವು ಮೈಕ್ ಸಿಸ್ಟಮ್ನೇ ಇಲ್ಲಿರೋದು ಹಾಕ್ಬಿಡಿ, ನೀವು ತರಬೇಡಿ. ಇನ್ನೂ ಒಂದು ಹಾಡೋರು ಹಾಡಿ ಬಿಟ್ಟರೆ ಬಿಡಿ, ನಮಗೇನು ಬೇಕಾಗಿಲ್ಲ, ಯಾವುದು ಪ್ರೋಗ್ರಾಮ್ ನಡೆದರೂ ಪರವಾಗಿಲ್ಲ, ಅದು ಕೂಡ ಆ ಥರ ಕೂಡ ಮಾತಾಡ್ತಾರೆ. ಇಲ್ಲಿ ಮೊದಲೇ ಈಗ ಸರ್ಕಾರದಿಂದ ಅನುದಾನ ಬಂತು 15 ಲಕ್ಷ. ನಾವು ಅವಾಗ ಸರಿ ಮಾಡಿಸಿ ಡೋರ್ ಕ್ಲೋಸರ್ ಆಗಿ ಎಲ್ಲೂ ಓಪನ್ ಆಗಿ ಕಿಟಕಿಗಳಿಗೆಲ್ಲ ಕರ್ಟನ್ ಹಾಕಿಸಿ ಸೌಂಡ್ ಹೊರಗಡೆ ಹೋಗಲ್ಲ ಅಂತೇಳಿ ಅದನ್ನು ಯಾವುದೂ ಮಾಡಲಿಲ್ಲ. ಮೇಲ್ಗಡೆ ಇದನ್ನ ಅಕೌಸ್ಟಿಕ್ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡ್ರೆ ಮೊದಲಿನಷ್ಟು ಸುಮಧುರವಾಗಿ ಕೇಳಿಸ್ತಾನೆ ಇಲ್ಲ. ಯಾಕಂತಂದರೆ ಅದು ಈ ಅಬ್ಸರ್ವ್ ಆಗ್ತಾ ಇಲ್ಲ, ಏನೋ ಒಂಚೂರು ರಿಫ್ಲೆಕ್ಟ್ ಆಗ್ತಾ ಇದೆ ಅಲ್ಲಿ, ಏನೋ ತಲೆ ಮೇಲೆ ಹೊಡೆದಂಗೆ ಒಂದು ರೀತಿ ಸೌಂಡ್ಗಳು. ನೋಡಿ ಜೋಗಿ ಏನಪ್ಪ ನೀನು ಹೋಗ್ತಿ, ಅದು ಸೌಂಡ್ ಸಿಸ್ಟಮಲ್ಲಿ ಇಲ್ಲ ಇದೆ. ಇದೆಲ್ಲನೂ ಕೂಡ ಸರಿ ಮಾಡೋಂಥದ್ದು. ಏನಂದರೆ ಸುಲಭದಲ್ಲಿ ಆಗಂಥ ಪರಿಹಾರನ ಇದು ಸುಮ್ಮನೆ ನಮ್ಮಗಳ ಮೇಲೆ ತಂಡಗಳ ಮೇಲೆ ಲೋಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಫೋನ್ ಮಾಡೋಕ್ಕೆ ಹೋದ್ರೆ ಫೋನ್ಗಳು ಎತ್ತೋದಿಲ್ಲ. ನಾವು ಬೇಕೇ ಆಗಿಲ್ಲ, ನಮಗೇನು ಟ್ರಸ್ಟು ಆದರೂ ಒಂದು ಬಿಟ್ಟರು ಅಂತ ಹೇಳ್ತಾರೆ. ನಾವು ಯಾರಿಗೆ ಹೇಳೋಣ? ಅದಕ್ಕೆ ಇಲ್ಲಿ ಯಾರು ಸಂಗೀತ ತಂಡದವರಿದ್ದರೆ ಸದ್ಯದಲ್ಲೇ ನಾವು ನಮ್ಮ MLA ಅವ್ರನ್ನ ಕಂಡು ಇದ್ರ ಬಗ್ಗೆ ಅವರೇ ನೀವು ಪರಿಹಾರ ಕೊಡಬೇಕು ಅಂತೇಳಿ ನಾವು ಕೋರ್ಕೊಡೋಂಥ ಒಂದು ಮಾಡಬೇಕಾಗಿದೆ. ಯಾಕೆಂದರೆ ಈಗ ಇಮಿಡಿಯೇಟಾಗಿ ಬೇಕಾಗಿರೋದು, ನಾವೇನು ಹೊರಗಡೆ ಅಂದ್ರೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಅಕ್ಕಪಕ್ಕದ್ದು ಸೌಂಡ್ ಬರುತ್ತೆ. ನಾವು ಬರ್ತಿರ್ಬೇಕಾದ್ರೆ ನಾನು ನೋಡಿದೆ, ಕರ್ಟನ್ ಹಾಕ್ಸಿ ಡೋರ್ ಕ್ಲೋಸ್ ಮಾಡಿ, ಸೌಂಡ್ ಎಲ್ಲೂ ಹೋಗೋದಿಲ್ಲ. ಎಂತ ನಮ್ಮ ಬಿಲ್ಡರ್ಸ್ ಆಡಿಟೋರಿಯಂ ನಾವು ಮಾಡಿದ್ದೀವಿ, ಎಷ್ಟು ದೊಡ್ಡ ಸೌಂಡ್ ಆದರೂ ಕೂಡ ಒಂದು ವರ್ಡು ಹೊರಗಡೆ ಬರೋದಿಲ್ಲ. ಅದಕ್ಕೇನು ಬೇಕೋ ಅದು ಸಿಂಪಲ್ ಆಗಿರೋದನ್ನು ಕೂಡ ಮಾಡಿದೆ. ಸೌಂಡ್ ಸಿಸ್ಟಮ್ ಬೇರೆದು ಹಾಕಬೇಡಿ, ನಮ್ಮ ಹತ್ರ ಸೌಂಡ್ ಸಿಸ್ಟಮಲ್ಲೇ ಮಾಡಿ, ನಮ್ಮ ಹತ್ರ ಸೌಂಡ್ ಸಿಸ್ಟಮಲ್ಲೇ ಮಾಡಿ ಅಂತಂತಂದರೆ ಇವ್ರು ಇಷ್ಟೆಲ್ಲ 3 ತಿಂಗಳು ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಹಾಡಕ್ಕೆ ಬಂದಾಗ ಈ ಸೌಂಡ್ ಸಿಸ್ಟಮಲ್ಲಿ ಮಾಡಿದ್ರೆ ಅದು ಪ್ರೋಗ್ರಾಮ್ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳದ ಒಂದು ಡಿಮ್ಯಾಂಡಲ್ಲಿ ನಾನು ಈ ಒಂದು ಇದನ್ನು ಹೇಳಿದ್ದೀನಿ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಿ ಇದೊಂದು ಪರಿಹಾರ. ಯಾಕಂತಂದರೆ ಮೈಸೂರಿನಲ್ಲಿ 365 ದಿನಕ್ಕೆ 300 ದಿನವೂ ಕೂಡ ನಡೆಯುವಂಥ ಕಾರ್ಯಕ್ರಮ ಇರುವಂಥ ಒಂದು ಆಡಿಟೋರಿಯಂ ಅಂದರೆ ನಮ್ಮ ನಾದಬ್ರಹ್ಮ. ಅಷ್ಟೆಲ್ಲ ಅದನ್ನು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಅವರು ಕೂಡ ನಿವೇದನೆ ಮಾಡಿಕೊಂಡು ಇದ್ರ ಬಗ್ಗೆ ಶಾಸಕರ ಹತ್ರನೂ ಹೋಗೋಣ ಅಂತೇಳಿ ತಮ್ಮ ಎಲ್ಲ ಗಾಯನ ತಂಡಕ್ಕೂ ಕೂಡ ಈ ಮೂಲಕ ಕೋರ್ತಾ ಮತ್ತೊಮ್ಮೆ ನಾನು ನಮ್ಮ ಬಾಲ್ಮೂಡಿ ಟೀಮ್ಗೆ ಅಭಿನಂದನೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜೊತೆ ಇವತ್ತು ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸಾಹೇಬ್ ಇರೋದು ಒಳ್ಳೆಯದಾಗಿ ಹೋಗುತ್ತೆ ಅಂತ ಕಾಣುತ್ತೆ. ಹಾಗೆ ನಮ್ಮ ಜಾನಪದ ಪರಿಷತ್ನ ಅಧ್ಯಕ್ಷರು ಕೂಡ ಪ್ರಕಾಶ್ ಅವರು ಭಾಳಷ್ಟು ದಿನದಿಂದ ಊರು ಸೇರ್ಕೊಂಡಿರುತ್ತೆ, ಈಗ ಬಂದಿದ್ದಾರೆ. ಮೇಡಮ್ ಕೂಡ ಕಾವೇರಿ ಮೇಡಮ್ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಸ್ಪಾನ್ಸರ್ ಮಾಡಿದಂಥ ರಾಘವೇಂದ್ರ ಆಚಾರ್ ಅವರು ನಮ್ಮ ಪ್ರಕಾಶ್ ಅವ್ರ ಬ್ರದರ್ ಅಂತೆ. ಅದಕ್ಕೆ ಹೇಳಿದೆ ನಿಮ್ಮ ಸಂಸಾರ ಫುಲ್ ಇಲ್ಲೇ ಇದೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು.